ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನೀವು ಅನ್ಲಿಸ್ಟೆಡ್ ಶೇರ್ಗಳ ಬಗ್ಗೆ ಸಾಕಷ್ಟು ಕೇಳಿರ್ಬೋದು. ಮತ್ತೊಂದಷ್ಟು ಮಂದಿ ಬಹಳ ಕುತೂಹಲದಿಂದ ಇರ್ಬೋದು, ಏನಿದು ಅನ್ಲಿಸ್ಟೆಡ್ ಶೇರು ಅನ್ನುವಂಥದ್ದು. ನೋಡಿ, ನಮ್ಮ ದೇಶದಲ್ಲಿ ಲಿಸ್ಟೆಡ್ ಏನು BSE ಇದೆ, NSE ಇದೆ, ಈ ರೀತಿ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟೆಡ್ ಶೇರ್ಗಳನ್ನು ನೀವು ಕೇಳಿದ್ದೀರಾ. ಆದರೆ ಅದೇ ರೀತಿ ಅನ್ಲಿಸ್ಟೆಡ್ ಶೇರ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಉದಾಹರಣೆಗೆ NSE ಶೇರು ನಿಮಗೆ ಲಿಸ್ಟೆಡ್ ಇದರಲ್ಲಿ ಸಿಗಲ್ಲ, ಆದರೆ ಅನ್ಲಿಸ್ಟೆಡಲ್ಲಿ ಸಿಗುತ್ತೆ. ಹಾಗಿದ್ರೆ ಈ ಅನ್ಲಿಸ್ಟೆಡ್ ಶೇರ್ಗಳು ಅಂದರೆ ಏನು, ಎಷ್ಟಿದೆ, ಇದನ್ನು ಹೇಗೆ ಬೈ ಮಾಡ್ಬೋದು, ಇದರಲ್ಲಿರುವಂಥ ರಿಸ್ಕ್ ಏನು, ಪ್ರಾಫಿಟ್ ಏನು, ಬೆನಿಫಿಟ್ ಯಾವ ರೀತಿ ಪಡಿಬೋದು, ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು, ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ಉಪಯುಕ್ತ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಅಶೋಕ್ ಜಿ. ನಮಸ್ಕಾರ. ಸೊ ಅಂದಹಾಗೆ ಅನ್ಲಿಸ್ಟೆಡ್ ಶೇರ್ಗಳ ಬಗ್ಗೆ ದೇಶದಲ್ಲಿ ತುಂಬ ಚರ್ಚೆ ನಡೀತಾ ಇದೆ. ಸೊ ಉದಾಹರಣೆಗೆ ನಾನು ಹೇಳಿದಾಗೆ NSE ಬಗ್ಗೆ, ಅದು ಅನ್ಲಿಸ್ಟೆಡ್ ಮಾರ್ಕೆಟ್ ಸಿಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಮಂದಿಗೆ ಅದ್ರ ಇನ್ವೆಸ್ಟ್ ಮಾಡಬೇಕು ಅಂತಲೂ ಇರ್ಬೋದು. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಏನಿದು ಅನ್ಲಿಸ್ಟೆಡ್ ಶೇರ್ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ಒಂದಷ್ಟು ವಿವರವನ್ನು ಕೊಡ್ತೀರಾ ಅಂತ. ಸಾಧಾರಣವಾಗಿ ಯಾರಾದರೂ ಒಂದು ವ್ಯಾಪಾರ ಶುರು ಮಾಡಿದ್ರೆ ಅವರು ಸಣ್ಣದಾಗಿ ಶುರು ಮಾಡ್ತಾರೆ. ಪ್ರತಿ ಉದ್ದಿಮೆ ಸಣ್ಣದಾಗೆ ಶುರು ಆಗೋದು. ನಿಜ ನಿಜ. ನೀವು ಶುರು ಮಾಡಿದಾಗ ಪ್ರಾಬಬ್ಲಿ ಒಂದು ಪ್ರೊಪ್ರೈಟರ್ಶಿಪ್ ಫರ್ಮ್ ಥರ ಮಾಡ್ಕೋಬೋದು. ನೀವು ನಿಮ್ಮ ಕುಟುಂಬ ನಡೆಸೋ ಒಂದು ಸಂಸ್ಥೆ. ಅಕಸ್ಮಾತು ಪೊಟೆನ್ಷಿಯಲ್ ಜಾಸ್ತಿ ಇದ್ದು ನಿಮಗೆ ಅಲ್ಲಿ ಸ್ವಲ್ಪ ಒಳ್ಳೆ ಬೆಳವಣಿಗೆ ಕಾಣಿಸ್ತು ಅಂತಂದರೆ ಅದನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀರಾ. ಮೇ ಬಿ LLP ಕಂಪನಿ ಮಾಡ್ತೀರಾ, ಕರೆಕ್ಟ್, ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಮಾಡ್ತೀರಾ. ಅದಾದಮೇಲೆ ಇನ್ನೂ ಚೆನ್ನಾಗಿ ಒಂದು ದೊಡ್ಡ ಸಂಸ್ಥೆಯಾಗಿ ಅದು ಬೆಳೆದ್ರೆ ಅದನ್ನು ನೀವು ನೆಕ್ಸ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಲೆವೆಲ್ ತೊಗೊಂಡು ಹೋಗ್ತೀರಾ. ಓಕೆ, ಇದು ಒಂದು ಸಂಸ್ಥೆಯ ಸಾಧಾರಣ ಒಂದು ಸ್ಟ್ರಾಟಜಿಕ್ ಗ್ರೋತ್ ಮ್ಯಾಪ್ ಥರ. ಸಂಸ್ಥೆಗಳು ಎರಡು ವಿಧ, ಒಂದು ಲಿಸ್ಟೆಡ್ಡು, ಒಂದು ಅನ್ಲಿಸ್ಟೆಡ್. ಲಿಸ್ಟೆಡ್ ಅಂದರೆ ಏನು? ಯಾವುದೇ ಒಂದು ಕಂಪನಿ ಶೇರ್ ಬಜಾರಲ್ಲಿ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಕೊಡುತ್ತೋ ಅದು ಲಿಸ್ಟೆಡ್ ಕಂಪನಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಫೋಸಿಸ್ ಶೇರ್ಸ್ ನಾಳೆ ಬೇಕು, ನೀವು ನಾಳೆ ಬೈ ಮಾಡ್ಬೋದು. ನಿಮಗೆ ಟಾಟಾ ಮೋಟರ್ಸ್ ಬೇಕು, ರಿಲಯನ್ಸ್ ಬೇಕು, ನೀವು ಒಂದು ಆರ್ಡ್ರ್ ಹಾಕಿ ನಾಳೆ ಬಂದು ಮಾಡುತ್ತೆ. ಈಗ ನಿಮ್ಮ ಮನೆಗೆ ಝೆಪ್ಟೋ ಅವನು ಐಟಮ್ ಡೆಲಿವರಿ ಮಾಡ್ತಾ ಇದ್ದಾನೆ. ನಿಮಗೆ ಬಿಗ್ ಬ್ಯಾಸ್ಕೆಟು ಐಟಮ್ ಡೆಲಿವರಿ ಆಗ್ತಿತ್ತು. ಒಂದು ಕಾಲದಲ್ಲಿ ಡನ್ಸೋ ನಿಮ್ಮ ಮನೆಗೆ ಐಟಮ್ಗಳು ಬರ್ತಿತ್ತು. ಕರೆಕ್ಟ್. ನೀವೆಲ್ಲ ಪ್ರೈವೇಟ್ ಕಂಪನಿಗಳು. ಓಯೋ ರೂಮ್ ಹೋಗ್ತೀರಾ, ಓಯೋ ರೂಮಲ್ಲಿ ಸ್ಟೇ ಮಾಡ್ತೀರಾ, ಇವೆಲ್ಲ ಪ್ರೈವೇಟ್ ಕಂಪ್ನಿಗಳು. ಅಂದರೆ ಈ ಕಂಪ್ನಿಗಳಿಗೂ ಲಿಸ್ಟೆಡ್ ಕಂಪ್ನಿಗಳಿಗೂ ಇರೋದು ಒಂದೇ ವ್ಯತ್ಯಾಸ, ಈ ಕಂಪ್ನಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲ, ಬಜಾರಲ್ಲಿ ಸಿಗಲ್ಲ. ಓಕೆ, ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಒಂದು ಸಂಸ್ಥೆ ಲಿಸ್ಟಿಂಗ್ ಆಗೋದು ಅದರ ಒಂದು ಅಲ್ಟಿಮೇಟ್ ಮೆಚ್ಯೂರಿಟಿ ಲೆವೆಲ್ ಅಂತ. ಪ್ರತಿ ಕಂಪ್ನಿನೂ ಅದೇ ಕನಸು ಕಾಣ್ತಾರೆ. ಯಾಕೆ ಅಂದರೆ ಮಾರ್ಕೆಟಲ್ಲಿ ಲಿಸ್ಟ್ ಆದರೆ ಆ ಒಂದು ಕಂಪ್ನಿ ಒಂದು ಪ್ರೌಢಿಮೆ ಅಂತಾರಲ್ಲ, ಅದು ಬಂದ ಹಾಗೆ. ಆ ಕಂಪ್ನಿಗೆ ಒಂದು ಮಹತ್ವ ಬರುತ್ತೆ, ಫಂಡ್ ಬರುತ್ತೆ, ನೀವು ಮತ್ತೆ IPO ಮಲ್ಟಿಪಲ್ ಆಫರಿಂಗ್ಸ್, ಪಬ್ಲಿಕ್ ಆಫರಿಂಗ್ಸ್ ಮಾಡಿಕೊಂಡು ದುಡ್ಡು ಎತ್ಬೋದು ಬಜಾರಿಂದ. ಪಬ್ಲಿಕ್ಸಲ್ಲಿ ನಿಮಗೆ ಅಕಾರ್ಡಿಂಗ್ ಟು ರೂಲ್ ಬುಕ್ಕು ಒಂದು 75%ವರೆಗೂ ನೀವು ಓನರ್ಶಿಪ್ ಇಟ್ಕೊಂಡು 25-30% ಪಬ್ಲಿಕ್ಗೆ ಶೇರ್ ಹೋಲ್ಡಿಂಗ್ ನೀವು ಕೊಡಬಹುದು. ಈ ಅನ್ಲಿಸ್ಟೆಡ್ ಶೇರ್ಸ್ ಏನು ಮಾಡ್ತವೆ ಅಂದರೆ ಲಿಸ್ಟಿಂಗ್ ಆಗೋಕ್ಕೆ ಮುಂಚೆ ಇರೋ ಒಂದು ಫೇಸಲ್ಲಿ ಇರ್ತವೆ. ಈ ಅನ್ಲಿಸ್ಟೆಡ್ ಶೇರ್ಸ್ನ ಒಂದು ಒಳ್ಳೆ ಬೆನಿಫಿಟ್ ಏನಂದರೆ ಹೈ ಅಪ್ಸೈಡ್, ಕಂಟ್ರೋಲ್ ಡೌನ್ ಸೈಡ್ ಅಂತ ಕರಿತೀವಿ. ನೀವು ಒಂದು ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದು ಬಜಾರಿಗೆ ಬಂದು ಅಲ್ಲಿ ರೇಟ್ ಮೇಲೆ ಹೋಗೋಕ್ಕೆ ಮುಂಚೆ ನೀವು ಅದನ್ನು ಪಡ್ಕೋಬೋದು. ಅದರ ಬೆನಿಫಿಟ್ ಅಂತ, ಅದು ಅದರ ಬೆನಿಫಿಟ್ಟು. ಆದರೆ ಆ ಥರ ಒಂದು ಬೆಳೆಯುವಂಥ ಕಂಪ್ನಿನ ಹುಡ್ಕೋದು ಅದು ಇನ್ನೊಂದು ಹರಸಾಹಸ. ನಿಜ ನಿಜ. ಓಕೆ, ಮತ್ತು ಸಾಧಾರಣವಾಗಿ ಏನಾಗುತ್ತೆ, ಎಷ್ಟೊಂದು ಕಂಪ್ನಿಗಳು ಮೆಚ್ಯೂರಿಟಿಗೆ ಬರೋವರೆಗೂ ಬಜಾರಲ್ಲಿ ಲಿಸ್ಟೇ ಮಾಡಲ್ಲ. ಯಾಕೆ ಲಿಸ್ಟಿಂಗ್ ಮಾಡೋದಿಲ್ಲ ಅಂದರೆ ಲಿಸ್ಟಿಂಗ್ ಮಾಡಿದ ತಕ್ಷಣ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ ಅಲ್ಲ. ದಿನ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಸ್ ಡೆಲಿವರ್ ಮಾಡಬೇಕು. ರಿಸಲ್ಟ್ಸ್ ಬಂದೇನೋ ಶೇರ್ ಪ್ರೈಸ್ ಕೆಳಗೆ ಬೀಳುತ್ತೆ. ಸೊ ಬಿಸ್ನೆಸ್ಸು ಸಂಪೂರ್ಣವಾಗಿ ಮೆಚ್ಯೂರಿಟಿಯಾಗಿ ಬರೋವರೆಗೂ, ಅಂದರೆ ಕನ್ಸಿಸ್ಟೆಂಟಾಗಿ ಸೇಲ್ಸ್ ಮಾಡ್ತಾ ಇದ್ದಾರೆ, ಕನ್ಸಿಸ್ಟೆಂಟಾಗಿ ಲಾಭ ಮಾಡ್ತಾ ಇದ್ದಾರೆ, ಆ ಥರ ಒಂದು ಸಿಚುವೇಶನ್ ಬರೋವರೆಗೂ ಅವರು ಲಿಸ್ಟಿಂಗ್ಗೆ ಹೋಗೋ ಒಂದು ರಿಸ್ಕ್ ತಗೊಳ್ಳೋಲ್ಲ. ಓಕೆ. ಆದರೆ ಲಿಸ್ಟಿಂಗ್ ಬಂದ ಮೇಲೆ ಅಂಥ ಒಂದು ಬಿಗ್ ಬ್ಯಾಂಗ್ ಗ್ರೋತ್ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೆ ಇವುಗಳನ್ನ ಸ್ಟಾರ್ಟಪ್ಗಳು ಅಂತಾರೆ. ಒಂದು ಸಂಸ್ಥೆ ಸಣ್ಣದಿದ್ದಾಗ ನೀವು ಹೂಡಿಕೆ ಮಾಡಿದ್ರೆ ಅದರಲ್ಲಿ ಸಿಗೋ ಒಂದು ಪ್ರಾಫಿಟ್ಟು ದೊಡ್ಡದಾದ್ಮೇಲೆ ಸಿಗೋದಿಲ್ಲ. ಇವತ್ತು ನೀವು ರಿಲಯನ್ಸಲ್ಲಿ ದುಡ್ಡು ಹಾಕಿದ್ರೆ ಅದು 100 ಪಟ್ಟು ಬೆಳೆಯೋದಿಲ್ಲ.
Correct. ಯಾಕಂದ್ರೆ ಆಲ್ರೆಡಿ ಬಹಳ ದೊಡ್ಡ ಕಂಪನಿ. ನೀವು 100 ಪಟ್ಟು 50 ಪಟ್ಟು ನೀವು ಗ್ರೋತ್ ನೋಡ್ಬೇಕಂದ್ರೆ ನೀವು ಯಾವುದೋ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಲ್ಲಿ ದುಡ್ಡು ಹಾಕಬೇಕು. ಆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಲ್ಲಿ ನೀವು ಹಣ ಹೂಡಿಕೆ ಮಾಡಿದ್ರೆ ಅದರದೇ ಆದ ರಿಸ್ಕು ಇರುತ್ತೆ. ಶೇರ್ ಬಜಾರಲ್ಲಿ ಹೈ ರಿಸ್ಕ್ ಹೈ ರಿವಾರ್ಡ್, ಲೋ ರಿಸ್ಕ್ ಲೋ ರಿವಾರ್ಡ್ ಅನ್ನೋದು ಒಂದು ನಾರ್ಮಲ್ ಫಿನಾಮಿನನ್. ಓಕೆ, ಸೊ ಹಾಗಾಗಿ ಈ ಅನ್ಲಿಸ್ಟೆಡ್ ಸ್ಟಾಕ್ಗಳು ಹೆಂಗಿರ್ತವೆ ಅಂದರೆ ಅವು IPO ಮುಂಚೆ ಎಲ್ಲ ರೆಡಿ ಮಾಡ್ಕೊಳ್ತವೆ. ಕಂಪನಿ ಪ್ರಾಸೆಸ್ ಸೆಟ್ ಮಾಡ್ತಾರೆ, ಬಿಸ್ನೆಸ್ ಸೆಟ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡ್ತಾರೆ, ಆರ್ಗನೈಸೇಷನ್ ಸೆಟ್ ಮಾಡ್ತಾರೆ. ಈಗ ಯಾವುದೋ ಒಂದು ಫ್ಯಾಮಿಲಿ ಡ್ರಿವನ್ ಬಿಸ್ನೆಸ್ ಇರುತ್ತೆ, ಅಣ್ಣ ಅಪ್ಪ ಮಗ ಸೊಸೆ ಇವರೇ ರನ್ ಮಾಡ್ತಿದ್ದಾರೆ, ಅದಕ್ಕೆ ಮರ್ಯಾದೆ ಕೊಡಲ್ಲ. ಬಜಾರಲ್ಲಿ ಶೇರ್ ಬಜಾರ್ಗೆ ಬಂದಮೇಲೆ ಅಂಥ ಸಂಸ್ಥೆಗಳಿಗೆ ಮರ್ಯಾದೆ ಕೊಡಲ್ಲ. ಇಟ್ ಶುಡ್ ಹ್ಯಾವ್ ಎನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಎ ಡೆಮೋಕ್ರೆಟಿಕ್ ಸ್ಟ್ರಕ್ಚರ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಸ್ಟ್ರಾಂಗ್ ಪ್ರಾಸೆಸಸ್, ಸ್ಟ್ರಾಂಗ್ ಸಿಸ್ಟಮ್ಸ್, ಸ್ಟ್ರಾಂಗ್ ರೂಲ್ ಬುಕ್ ಎಲ್ಲ ಬೇಕು. ಸ್ಟ್ರಾಂಗ್ ಸೇಲ್ಸ್, ಸ್ಟ್ರಾಂಗ್ ಆಪ್ರೇಷನ್ಸ್, ಕಾಸ್ಟ್ ಕಂಟ್ರೋಲ್, ಪ್ರಾಫಿಟ್ಸ್ ಇವೆಲ್ಲ ಬಂದ್ರೇ ಅದೊಂದು ಮೆಚೂರ್ಡ್ ಕಂಪನಿ ಅಂತ ಅನ್ನಿಸ್ಕೊಳ್ಳೋದು. ಅದೆಲ್ಲ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಅದೆಲ್ಲ ಆದಮೇಲೆ ಆ ಕಂಪ್ನಿಲಿ ಅಷ್ಟೊಂದು ರಸ ಸಿದ್ಧಿ ಸಿಗೋದಿಲ್ಲ ನಿಮಗೆ. ಅದೆಲ್ಲ ಬರೋಕ್ಕೆ ಮುಂಚೆನೇ ನೀವು ಪರ್ಚೇಸ್ ಮಾಡಿದ್ರೆ ಅದು ನಿಮಗೆ ಹೈ ಲೆವೆಲ್ ಗ್ರೋತ್ ನಿಮಗೆ ಕೊಡುತ್ತೆ. ಸೊ ಆ ರೀತಿ ಪರ್ಚೇಸ್ ಮಾಡಲಿಕ್ಕೆ ಅನ್ಲಿಸ್ಟೆಡ್ ಕಂಪನಿಗಳ ಅವಕಾಶ ಸಿಗುತ್ತೆ. ಈಗ ಯಾವುದೋ ಒಂದು ರೆಡಿಮೇಡ್ ಬಿಲ್ಡಿಂಗಲ್ಲಿ ದುಡ್ಡು ಹಾಕ್ತೀರಾ, ಎಲ್ಲ ರೆಡಿ ಆಗಿರೋ ಬಿಲ್ಡಿಂಗ್ ಅಪಾರ್ಟ್ಮೆಂಟು ರೆಡಿ ಟು ಆಕ್ಯುಪೈ ಅನ್ನೋ ಬಿಲ್ಡಿಂಗು ಪ್ರೀಮಿಯಮ್ ಸೇಲ್ ಆಗುತ್ತೆ. ಕನ್ಸ್ಟ್ರಕ್ಷನ್ಲಿ ಈಗ ತಾನೇ ಲ್ಯಾಂಡ್ ತೊಗೊಂಡಿದ್ದಾರೆ, ಶುರು ಮಾಡ್ತಿದ್ದಾರೆ ಅಂದರೆ ಎಷ್ಟು ಸಿಗುತ್ತೆ ನಿಮ್ಗೆ? ಒಳ್ಳೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಅಕಸ್ಮಾತ್ ಹೊಸ ಏರಿಯಾ ಇನ್ನೂ ಶುರುನೇ ಆಗಿಲ್ಲ, ಇನ್ನು 5 ವರ್ಷಕ್ಕೆ ಡೆವಲಪ್ ಆಗುತ್ತೆ ಅಂತ ಅಂದ್ಕೊಳ್ಳೋ ಏರಿಯಾದಲ್ಲಿ ಹೇಗಿರುತ್ತೆ ಪ್ರೈಸು? ಆ ಪ್ರೀಮಿಯಂ ಇರೋ ಪ್ರೈಸ್ ಅಷ್ಟು ರೇಟಲ್ಲಿ ಇರೋದಿಲ್ಲ. ಅದೇ ಥರ ಅನ್ಲಿಸ್ಟೆಡ್ ಶೇರ್ಗಳು ತುಂಬ ಡಿಸ್ಕೌಂಟ್ ರೇಟ್ಗಳಲ್ಲಿ ಸಿಗ್ತವೆ. ಓಕೆ, ಆದರೆ ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಇದು ದೊಡ್ಡ ಟಾಸ್ಕ್. ಓಕೆ, ಈಗ ಎಷ್ಟೊಂದು ಇವತ್ತು ಭಾರತ ದೇಶದಲ್ಲಿ ಸುಮಾರು 7,000 ಕಂಪ್ನಿಗಳು BSEಯಲ್ಲಿ ಲಿಸ್ಟ್ ಆಗಿವೆ. ಸುಮಾರು ಒಂದು 5,000 ಕಂಪ್ನಿಗಳಷ್ಟೇ ಆಕ್ಟಿವ್ ಆಗಿ ಟ್ರೇಡ್ ಆಗ್ತಾ ಇರೋದು. ಆ್ಯಂಡ್ BSE ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಚೇಂಜ್. ನೆನಪಿರಲಿ, ಪ್ರಪಂಚದಲ್ಲೇ BSE ಹೈಯೆಸ್ಟ್ ನಂಬರ್ ಆಫ್ ಕಂಪನೀಸ್ ಲಿಸ್ಟ್ ಆಗಿರೋ ಒಂದು ಎಕ್ಸ್ಚೇಂಜು. ಪ್ಲಸ್ NSE ವರ್ಲ್ಡ್ಸ್ ಹೈಯೆಸ್ಟ್ ಡಿರೈವೇಟಿವ್ ಎಕ್ಸ್ಚೇಂಜು. F&O ಟ್ರೇಡಿಂಗ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಗ್ತಿರೋ ಎಕ್ಸ್ಚೇಂಜ್ ಬಂದು NSE. ಪ್ರಪಂಚದಲ್ಲಿ ಮ್ಯಾಕ್ಸಿಮಮ್ ಕಂಪನೀಸ್ ಲಿಸ್ಟ್ ಆಗಿರೋದು ಬಂದು BSE. ನಿಮ್ಗೆ US ಅಲ್ಲೂ ಒಂದು 3,500-4,000 ಕಂಪನೀಸ್ ಇರೋದು. 7,000 ಕಂಪನಿಗಳು ಲಿಸ್ಟ್ ಆಗಿದ್ದಾವೆ. 7,000 ಕಂಪ್ನಿಗಳಿದ್ದಾವೆ. ಅದರಲ್ಲಿ ಇವತ್ತು ಆಕ್ಟಿವ್ ಒಂದು 4,000-5,000 ಅಷ್ಟೇ. ಓಕೆ, ಸೊ ಆ ಥರ ಒಂದು ಸನ್ನಿವೇಶ. ಈಗ ಎಷ್ಟು ಕಂಪ್ನಿ IPOಗಳು ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಬ್ಲಾಕ್ ಬಸ್ಟರ್ IPOಗಳು ಅಂದರೆ ನಿಮಗೆ ನೈಕಾ ಬಂತು, ನಿಮಗೆ ಟಾಟಾ ಕ್ಯಾಪಿಟಲ್ ಬಂತು, ಟಾಟಾ ಟೆಕ್ನಾಲಜೀಸ್ ಬಂತು. ಓಕೆ, ಆನ್ ದ ಅದರ್ ಸೈಡು ಬ್ಯಾಡ್ ಸಿಚುವೇಶನ್ ಪೇಟಿಎಮ್ ಬಂತು. ಪೇಟಿಎಮ್ ಎಷ್ಟು ಹೈಪಲ್ ಬಂತು, ಆದರೆ ಪೇಟಿಎಮ್ ಶೇರು ಎದೊಳ್ಳೆ ಇಲ್ಲ. ಅದು ಪೀಕಲ್ಲಿ ಲಿಸ್ಟ್ ಆಗಿ ಕಳೆದ 5-6 ವರ್ಷಗಳಿಂದ ಅಲ್ಲೇ ಇದೆ. ತುಂಬಾ ಲಾಸ್ ಅಲ್ಲಿ ಇದ್ದಾರೆ. ಸೊ ಯಾವ ಕಂಪ್ನಿಲಿ ಹೂಡಿಕೆ ಮಾಡಬೇಕು ಅನ್ಲಿಸ್ಟೆಡ್ ಅನ್ನೋದು ಅದೊಂದು ದೊಡ್ಡ ಸೈನ್ಸು. ನೀವು ಯಾವಾಗ ಇನ್ಫಾರ್ಮೇಷನ್ ಕಡಿಮೆ ಇದೆ, ಬಿಸ್ನೆಸ್ ಕ್ಲಾರಿಟಿ ಇಲ್ಲ, ಇನಿಷಿಯಲ್ ಸ್ಟೇಜಸಲ್ಲಿ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಅದು ರಿಸ್ಕೆ. ನಿಜ. ಅಲ್ಲ, ಬ್ರ್ಯಾಂಡ್ ಒಳ್ಳೆ ಹೆಸರಿದ್ರು ಕೂಡ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಹೇಳೋಕ್ಕಾಗೋದಿಲ್ಲ. ಆಮೇಲೆ ರೆಗ್ಯುಲೇಷನ್ ಚೇಂಜ್ ಆಗ್ಬೋದು, ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಗ್ಬೋದು, ಬಿಸ್ನೆಸ್ಸಲ್ಲಿ ಬದಲಾವಣೆಗಳಾಗ್ಬೋದು. ಸಿಂಪಲ್ ಎಕ್ಸಾಂಪಲ್, ನೆನ್ನೆ ಒಂದೇ ಒಂದು ಮೋದಿ ಸರ್ಕಾರ ಕೊಟ್ಟ ಒಂದು ರೂಲಿಂದ ಒಂದು ಕಂಪ್ನಿ $1 ಬಿಲಿಯನ್ ಕಂಪ್ನಿ ಝೀರೋ ಆಗೋಯ್ತು. Dream11. ಕರೆಕ್ಟ್. ಓವರ್ ನೈಟ್ ಒಂದು ಡಿಸಿಷನ್. ಅದು ಅನ್ಲಿಸ್ಟೆಡ್ ಕಂಪ್ನಿನೇ ಅಲ್ವಾ? ಅಂದರೆ ಶೇರ್ ಬಜಾರ್, ಇವತ್ತು ಶೇರ್ ಬಜಾರಲ್ಲಿ 5,000 ಕಂಪ್ನಿ ಆ್ಯಕ್ಟಿವ್ ಆಗಿ ರನ್ ಆಗ್ತಿದ್ದಾವೆ. ಇಲ್ಲಿ ಪ್ರೈವೇಟ್ ಕಂಪ್ನಿಗಳು 50,000 ಇದ್ದಾವೆ. ಎಲ್ಲನೂ ಪ್ರೈವೇಟ್ ಕಂಪ್ನಿನೇ ಅಲ್ವಾ? ನೀವು ಪ್ರೈವೇಟ್ ಕಂಪ್ನಿನೇ, ನಾನು ಪ್ರೈವೇಟ್ ಕಂಪ್ನಿನೇ. ನಮ್ಮ ಕಂಪ್ನಿಗಳಿಗೆ ಲಿಸ್ಟೆಡ್ ಕಂಪ್ನಿಗಳಿಗೆ ಏನು ವ್ಯತ್ಯಾಸ? ಅವ್ರದ್ದು ಬಜಾರಲ್ಲಿ ಲಿಸ್ಟ್ ಆಗಿದ್ದಾರೆ, ನಾವು ಲಿಸ್ಟ್ ಆಗಿಲ್ಲ, ಅಷ್ಟೇ ವ್ಯತ್ಯಾಸ. ಕರೆಕ್ಟ್ ಅಲ್ವಾ? ಸೊ ನಾವು ಪ್ರೈವೇಟ್ ಕಂಪ್ನಿ, ಅವರು ಪ್ರೈವೇಟ್ ಕಂಪನಿ. ಸರ್, ಇವಾಗ ಹಾಗಿದ್ರೆ ಅನ್ಲಿಸ್ಟೆಡ್ ಕಂಪನಿಗಳಂದ್ರೆ ಏನು ಅಂತ ಹೇಳಿದ್ರಿ ತಾವು. ಸೊ ಈಗ ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ಹೇಳ್ತೀರಾ ಅಂತ, ಅದು ಎಲ್ಲಿ? ಸೊ ಆಮೇಲೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಗಮನಿಸಬೇಕಾದ ಅಂಶಗಳು, ಈಗ ಇದು ಒಳ್ಳೆ ಸಾಲಿಡ್ ಕಂಪನಿ ಆಗಿರ್ಬೋದು ಅಂತ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದಿದೆ ಅಂತ ಹೇಳ್ತೀರಾ? ಈಗ ಅನ್ಲಿಸ್ಟೆಡ್ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಮುಂಚೆ ನೀವು ಒಂದಷ್ಟು ವಿಷಯಗಳು ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ಇನ್ವೆಸ್ಟ್ಮೆಂಟ್ ನಂತರ, ಇನ್ವೆಸ್ಟ್ಮೆಂಟ್ ಅನ್ನೋದು ಹೇಗೆ ಹೂಡಿಕೆ ಮಾಡೋ ಅದು ಸೆಪರೇಟ್ ಟಾಪಿಕ್ಕು. ಅದಕ್ಕೆ ಮುಂಚೆ ನೀವು ಈ ಅನ್ಲಿಸ್ಟೆಡ್ ಶೇರ್ಗಳಿರೋ ರಿಸ್ಕೇ ಫಸ್ಟ್ ತಿಳ್ಕೊಬೇಕು. ಓಕೆ. ಮೊದಲನೇದಾಗಿ ನಿಮಗೆ ಈ ಇನ್ಫಾರ್ಮೇಷನ್ನೇ ಇರೋದಿಲ್ಲ ಬಜಾರಲ್ಲಿ.
ನಿಮಗೆ ಇವಾಗ ಇನ್ಫೋಸಿಸ್ ಪರ್ಫಾರ್ಮೆನ್ಸ್ ರಿಸಲ್ಟ್ಸ್ ಬೇಕು ಅಂತ ಇಟ್ಕೊಳ್ಳಿ, ಒಂದು ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಕೊಡಿದ್ರೆ ಆಟೋಮೆಟಿಕ್ಕಾಗಿ P&L ಸ್ಟೇಟ್ಮೆಂಟ್ ಸಿಕ್ಬಿಡುತ್ತೆ. ಇಲ್ಲಿ ಎಷ್ಟೊಂದು ಕಂಪ್ನಿಗಳಿಗೆ ಇನ್ಫಾರ್ಮೇಷನ್ನೇ ಇರಲ್ಲ, ಅವ್ರು IT ಫೈಲ್ ಮಾಡಿರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಓಕೆ, ಕರೆಕ್ಟ್. ಇನ್ಫಾರ್ಮೇಷನ್ ಶಾರ್ಟೇಜ್ ಅದು ಒಂದು. ಎರಡನೇದು, ಆ ಕಂಪ್ನಿ ನಡೆಸೋರ ಬಗ್ಗೆ ನಮಗೆ ಫುಲ್ ಇನ್ಫಾರ್ಮೇಷನ್. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಶುರು ಮಾಡಿದ್ರು, ರಿಲಯನ್ಸ್ನ ಮುಖೇಶ್ ಅಂಬಾನಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಪ್ರೈವೇಟ್ ಕಂಪ್ನಿಗಳು ಕೂಡ ಯಾರು ನಡೆಸಿದಾರೋ ಅವ್ರು ಪಬ್ಲಿಕಲ್ಲಿ ಅಷ್ಟು ವಿಸಿಬಲ್ ಫೇಸ್ ಇದ್ದಾರಾ, ಅವ್ರಿಗೆ ಈ ಥರ ಸಂಸ್ಥೆಗಳನ್ನ ನಡೆಸಿದ ಅನುಭವ ಇದೆಯಾ, ಇವೆಲ್ಲ ನಾವು ನೋಡ್ಕೋಬೇಕು. ಕರೆಕ್ಟ್. ಮೂರನೇದಾಗಿ ಈ ಸಂಸ್ಥೆಯ ವಿಷನ್ ಏನು. ಈಗ ಇವ್ರು ಲಿಸ್ಟ್ ಮಾಡ್ತಾರೆ ಅಂದರೆ ಲಿಸ್ಟ್ ಏನಕ್ಕೆ ಮಾಡಬೇಕು? ಈಗ ಎಷ್ಟೊಂದು ಕಡೆ IPOಗೆ ಪ್ರಿಪೇರ್ ಆಗಬೇಕು ಅಂತ ಅವ್ರಿಗೆ ಅನ್ನಿಸ್ಕೊಂಡು ಕಂಪ್ನಿನ ನೀಟಾಗಿ ತೋರಿಸ್ಕೊಂಡು ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸ್ಕೊಂಡು ಲಿಸ್ಟ್ ಆದಮೇಲೆ ಹಳ್ಳ ಹಿಡಿಯುವಂಥ ಸಂಸ್ಥೆಗಳು ನೂರಾರು ಇದ್ದಾವೆ. ಹಣ ಏನಕ್ಕೆ ಬೇಕು? ನೀವು ಪಬ್ಲಿಕ್ಕಿಂದ ಹಣ ತೊಗೊಂಡ್ಮೇಲೆ ಅದರಲ್ಲಿ ಸಾಲ ತೀರಿಸ್ತೀರಾ, ಅಥವಾ ಆ ಹಣನ ಮತ್ತೆ ಹೂಡಿಕೆ ಮಾಡಿ ಕಂಪ್ನಿನ ಬೆಳೆಸ್ತೀರಾ, ಇನ್ಯಾವುದೋ ಹೊಸ ವರ್ಟಿಕಲ್ಗೆ ಬೇಕಾ, ಅಥವಾ ಇನ್ಯಾವುದೋ ಹೊಸ ಸೆಕ್ಟರ್ ಅಂದರೆ ಹೊಸ ಒಂದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ, ಆ ಹಣ ಏನು ಮಾಡ್ತೀರಾ ಅದೆಲ್ಲ ತಿಳ್ಕೊಬೇಕಾಗಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಣ ಹಿಡ್ಕೊಂಡು ಏನು ಮಾಡ್ತೀಯ, ಹಣ ಏನಕ್ಕೆ ಬೇಕು ಸಂಸ್ಥೆಗೆ? ಅದು ಕಂಪನಿಯ ಗ್ರೋತಿಗೆ ಆದರೆ ಪರವಾಗಿಲ್ಲ, ಅಕಸ್ಮಾತ್ ಸಾಲ ತೀರಿಸೋದಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಅನ್ಸುತ್ತೆ ಅಲ್ವಾ. ನಂತರ ಈ ಸಂಸ್ಥೆ ಹಿಂದೆ ಏನಾದರೂ ಸಮಸ್ಯೆಗಳಲ್ಲಿ ಇನ್ವಾಲ್ವ್ ಆಗಿತ್ತಾ, ಅದೆಲ್ಲ ನೋಡಬೇಕಾಗ್ತದೆ. ನಂತರ ಈ ಸಂಸ್ಥೆಗಳು ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ, ಕನ್ಸಿಸ್ಟೆಂಟಾಗಿ ಸೇಲ್ಸ್ ಮಾಡ್ತಿದ್ದಾರಾ. ಎಷ್ಟೊಂದು ಕಡೆ ಏನಾಗುತ್ತೆ, ಕೆಲವು ಸ್ಟಾರ್ಟಪ್ಗಳು ಮಾಡ್ತಾನೆ ಇರ್ತಾರೆ, ರೆವೆನ್ಯೂ ಪ್ರಾಫಿಟೇ ಇರಲ್ಲ. ಕ್ಲಾಸಿಕ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಬಂದು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು, ಇನ್ನೂ ಪ್ರಾಫಿಟ್ ಮಾಡಿಲ್ಲ ಅವರು. ಅವ್ರ ಅದೃಷ್ಟಕ್ಕೆ ವಾಲ್ಮಾರ್ಟ್ ಬಂದ್ಬಿಟ್ಟು ಅವ್ರ ಕಂಪ್ನಿನ ಕೊಂಡ್ಕೊಂಡ್ರು, ಅದು ಬೇರೆ. ಆಮೇಲೆ ಆ ಕಂಪನಿ ಶುರು ಮಾಡಿದವ್ರು ಇಬ್ಬರು ಆಲ್ರೆಡಿ ಆಚೆ ಹೋಗ್ಬಿಟ್ರು, ಕರೆಕ್ಟಾ? ಬಟ್ ಅನ್ಲಿಸ್ಟೆಡ್ ಶೇರ್ಸಲ್ಲಿ ಮಧ್ಯದಲ್ಲಿ ಹೂಡಿಕೆ ಮಾಡಿದವ್ರ ಗತಿ ಏನು? ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ಅವ್ರು ಲಿಸ್ಟು ಮಾಡಲ್ಲ, ಯಾಕಂದರೆ ಪ್ರೆಷರ್ ಬರುತ್ತೆ, ಪರ್ಫಾರ್ಮೆನ್ಸ್ ಪ್ರೆಷರ್ ಬರುತ್ತೆ. ಈ ಎಲ್ಲ ಸಮಸ್ಯೆಗಳು ಇದರಲ್ಲಿ ಅಡಗಿರ್ತವೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ, ಒಬ್ಬ ವ್ಯಕ್ತಿ ಹತ್ರ ಒಂದು 10 ಲಕ್ಷ ರೂಪಾಯಿ ಹಣ ಇದೆ ಅಂದ್ಕೊಳ್ಳಿ, ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋ 10 ಲಕ್ಷ ಅಥವಾ 1 ಕೋಟಿ, ವಾಟ್ ಎವರ್ ನಂಬರ್, ಒಂದು 10 ಲಕ್ಷ ರೌಂಡ್ ಫಿಗರ್ ತೊಗೊಳ್ಳಿ. 10% ಆಫ್ ಯುವರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಶುಡ್ ಗೋ ಟು ಅನ್ಲಿಸ್ಟೆಡ್ ಅಂತ ನಮ್ಮ ಫಿಲಾಸಫಿ. 10% ಮಾತ್ರ. ಈಗ ನಿಮ್ಮ ಹತ್ರ 10 ಲಕ್ಷ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, 1 ಲಕ್ಷ ರೂಪಾಯಿ ಅನ್ಲಿಸ್ಟೆಡ್ ತೊಗೊಳ್ಳಿ. ನಿಮ್ಮದು 1 ಕೋಟಿ ಪೋರ್ಟ್ಫೋಲಿಯೋ ಇದೆ, ಒಂದು 10 ಲಕ್ಷ ಅನ್ಲಿಸ್ಟೆಡಲ್ಲಿ ಹಾಕಿ. ಇದು ನಮ್ಮ ಒಂದು ಮೆಸೇಜು. ಯಾಕೆ ಅಂದರೆ ಆ ಏರಿಯಾದಲ್ಲಿ ಹಣ ಇದೆ, ಆದರೆ ಅಲ್ಲಿ ರಿಸ್ಕ್ ಕೂಡ ಅಷ್ಟೇ ಇದೆ. ಹಾಗಾಗಿ ಫುಲ್ ದುಡ್ಡಲ್ಲಿ ಹಾಕೋದು ರಿಸ್ಕ್ ಒಂದು. ಈಗ ಕ್ರಿಪ್ಟೋಸ್ ಮೇಲೆ ಬಗ್ಗೆ ಮಾತಾಡ್ತೀವಿ. ಒಂದು ಕಾಲದಲ್ಲಿ ಬಿಟ್ಕಾಯಿನು $1,000-2,000 ರೂಪಾಯಿ ರೇಟ್ ಇತ್ತು, $1.25 ಲಕ್ಷ ಹೋಯಿತು. ಈಗ ಮತ್ತೆ $70,000 ಬಂದು ಕೂತಿದೆ. ನನ್ನ ಕನಸು ಒಂದು $30,000-40,000 ಬಂದರೆ ನಾವು ಒಂದು 4 ಬಿಟ್ಕಾಯಿನ್ ತೊಗೊಳ್ಳೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಓಕೆ, ಹಾಗಂತ ನಾವು ನಮ್ಮ ಕಂಪ್ಲೀಟ್ ಪೋರ್ಟ್ಫೋಲಿಯೋಲ್ಲಿ ಇರೋ ಹಣನ ಅಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಕೂಡ 10% ಅಂತ ಹೇಳ್ತೀವಿ. ಯಾಕೆ? ಅಲ್ಲಿ ರಿಸ್ಕು ಜಾಸ್ತಿ ಇದೆ, ರಿವಾರ್ಡು ಜಾಸ್ತಿ ಇದೆ. ಸೊ ನಾವು ಆ ರೀಅಡ್ಜಸ್ಟ್ಮೆಂಟ್ ಮಾಡಬೇಕು. ನನ್ನ ಹತ್ರ ಒಂದು $1 ಕೋಟಿ ಹಣ ಇದ್ದರೆ 10 ಲಕ್ಷ ಅನ್ಲಿಸ್ಟೆಡ್ ಶೇರ್ಸಲ್ಲಿ ಹಾಕ್ತೀನಿ, 10 ಲಕ್ಷ ಕ್ರಿಪ್ಟೋಸಲ್ಲಿ ಹಾಕ್ತೀನಿ, 10 ಲಕ್ಷ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಂಬೋ, 5% ಗೋಲ್ಡ್ 5% ಸಿಲ್ವರ್ಗೆ ಹಾಕ್ತೀನಿ. ಇನ್ನು 70% 50% ಲಾರ್ಜ್ ಕ್ಯಾಪಲ್ಲಿ ಹಾಕ್ತೀನಿ, ಒಂದು 20% ಸ್ಮಾಲ್ ಕ್ಯಾಪಲ್ಲಿ ಹಾಕ್ತೀನಿ. ಈ ಥರ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡಾಗ ನನಗೆ ಎಲ್ಲ ಥರದ ಮಾರ್ಕೆಟ್ ಸೆಕ್ಟರ್ಗಳಲ್ಲಿ ಅಥವಾ ಮಾರ್ಕೆಟು ಅಸೆಟ್ ಕ್ಲಾಸಸ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಕೆಲವು ಮೇಲೆ ಹೋಗ್ತವೆ, ಕೆಲವು ಹುಚ್ಚು ಕುದುರೆ ಥರ ಓಡ್ತವೆ, ಕೆಲವು ಸ್ಲೋ ಆಗ್ತವೆ, ಕೆಲವು ನಷ್ಟ ಮಾಡ್ತವೆ. ಬಟ್ ಓವರಾಲ್ ಆಗಿ ನಮ್ಮದು ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಆಗುತ್ತೆ. ಸೊ ಒಂದು ಮಿನಿಮಮ್ 15 to 25% CAGR ರೇಂಜಲ್ಲಿ ನಾವು ಗ್ರೋತ್ನ ಕನಸು ಕಾಣ್ಬೋದು. ಓಕೆ, ಅದಕ್ಕೋಸ್ಕರ ಅನ್ಲಿಸ್ಟೆಡ್ ಶೇರ್ಸ್ ಈಸ್ ಅ ವೆರಿ ಪವರ್ಫುಲ್ ಪ್ಲೇಸ್. ನಾವು ಒಳ್ಳೊಳ್ಳೆ ಸಂಸ್ಥೆಗಳು ಹುಡುಕಬೇಕು. ನಾನು ಸಾಧಾರಣವಾಗಿ ಅನ್ಲಿಸ್ಟೆಡ್ ಸ್ಪೇಸಲ್ಲಿ ಮೊನೋಪೊಲಿ ಕಂಪ್ನೀಸೇ ಹುಡುಕ್ತೀನಿ. ಅದ್ರ ಬಗ್ಗೆ ನಾವು ಡೀಟೇಲಾಗಿ ಮತ್ತೆ ಮಾತಾಡೋಣ. ಓಕೆ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಅನ್ಲಿಸ್ಟೆಡ್ ಶೇರ್ಗಳು ಏನು ಮತ್ತು ಅದು ಅದರ ಸ್ವರೂಪ ಹೇಗಿರುತ್ತೆ, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಅದರ ರಿಸ್ಕ್ ಫ್ಯಾಕ್ಟರ್ ಎಷ್ಟಿರುತ್ತೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.